ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಮ್ಮರ್ ಸ್ಲಾಮ್ ನ ಸ್ಟೇಜ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಸ್ಟೇಜ್ ಡಿಸೈನ್ ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅಂಡ್ ಒಂದು ರೀತಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಯಾವ್ದಾವ್ದೋ ರೀತಿ LED ಸ್ಟ್ರಕ್ಚರ್ಸ್ ಗಳನ್ನ ಡಬ್ಲ್ಯೂ ಅವರು ಇಡ್ತಾ ಇದ್ದಾರೆ. ಗೊತ್ತಿಲ್ಲ ಆ ಒಂದು ಸ್ಟ್ರಕ್ಚರ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಅಂಡ್ ಅಲ್ಲಿ ಚಿಕ್ಕದಾಗಿ ಟ್ರಯಾಂಗಲ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದ್ರೊಳಗಡೆಯಿಂದ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗ್ಬಹುದು ಅಂತ ಅನ್ಕೋತೀನಿ. ಏನೇ ಆಗ್ಲಿ ಈ ಬಾರಿ ಸಮ್ಮರ್ ಸ್ಲಾಮ್ ಗೆ ಡಬ್ಲ್ಯೂ ಅವರು ಡಿಫ್ರೆಂಟ್ ಆಗಿ ಸ್ಟೇಜ್ ಡಿಸೈನ್ ನ ಮಾಡ್ತಾ ಇದ್ದಾರೆ. ನಾಳೆ ಅಷ್ಟರಲ್ಲಿ ಗೊತ್ತಾಗುತ್ತೆ ಇನ್ನು ಕೂಡ ಲೀಕ್ಸ್ ಗಳು ಬಂದಾಗ ಯಾವ ರೀತಿ ಇರುತ್ತೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಸ್ಟ್ರಕ್ಚರ್ ಅಂತ. ಅಷ್ಟೇ ಅಲ್ಲ ಹೆಲ್ ಇನ್ ಎ ಸೆಲ್ ಸ್ಟ್ರಕ್ಚರ್ ಕೂಡ ಸಮ್ಮರ್ ಸ್ಲಾಮ್ ನ ಸ್ಟೇಡಿಯಂ ನ ಹೋಗಿ ತಲುಪಿದೆ. ಅಷ್ಟೇ ಅಲ್ಲ ಗಾಯ್ಸ್, ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದ್ರೆ AW ಕಂಪನಿ ಅವರು ಸಮ್ಮರ್ ಸ್ಲಾಮ್ ನಡೀತಾ ಇದೆಯಲ್ಲ ಆ ಒಂದು ಜಾಗದಲ್ಲೇ ತಮ್ಮ ಶೋನ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಸಮ್ಮರ್ ಸ್ಲಾಮ್ ಆಗ್ತಾ ಇದೆಯಲ್ಲ ಆ ಒಂದು ಸ್ಟೇಡಿಯಂ ನ ಆಪೋಸಿಟ್ ಅಲ್ಲೇ ಒಂದು ಬಿಲ್ ಬೋರ್ಡ್ ನ ರೆಂಟಿಗೆ ತಗೊಂಡು ಅದ್ರ ಮೇಲ್ಗಡೆ ಅವರ ಶೋನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ಲೆವೆಲ್ಗೆ ಮಾರ್ಕೆಟಿಂಗ್ ನ ಹೊಂದಿದ್ದಾರೆ ನಮ್ಮ AW ಕಂಪನಿ ಅವರು. ಸ್ವಲ್ಪ ಥಿಂಕ್ ಮಾಡಿ, ಈ ಕಡೆ ಸಮ್ಮರ್ ಸ್ಲಾಮ್ ನ ನೋಡಕ್ ಬಂದು ಅವರು ಆ ಕಡೆ AW ಅನ್ನೋದು ಒಂದು ಕಂಪನಿ ಇದೆಯಾ ಅಲ್ಲೂ ಕೂಡ ಈ ರೀತಿ ಶೋ ನೋಡೋದಕ್ಕೆ ಸಿಗುತ್ತೆ ಅಂತ ಅಲ್ಲಿಗೂ ಕೂಡ ಹೋಗ್ಬೋದು. ಆ ರೇಂಜ್ಗೆ AW ಕಂಪನಿ ಅವರು ಮಾರ್ಕೆಟಿಂಗ್ ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಸ್ಟೇಡಿಯಂ ಔಟ್ ಸೈಡ್ ಅಲ್ಲಿ ಈಗಾಗಲೇ ಸಮ್ಮರ್ ಸ್ಲಾಮ್ ನ ಹಬ್ಬ ಶುರು ಆಗಿದೆ ಅಂತಾನೆ ಹೇಳ್ಬೇಕು. ನಮ್ಮ ಡ್ಯಾನ್ ಹೌಸಿನ್ ಅವರ ಐಸ್ ಕ್ರೀಮ್ ಟ್ರಕ್ ನ ಡಬ್ಲ್ಯೂ ಅವರು ತಗೊಂಡೋಗಿ ಅಲ್ಲಿ ಬಂದಿರತಕ್ಕಂತಹ ಫ್ಯಾನ್ಸ್ ಗಳಿಗೆಲ್ಲ ಐಸ್ ಕ್ರೀಮ್ ನ ಹಂಚುತ್ತಾ ಇದ್ದಾರೆ. ಏನೇ ಆಗ್ಲಿ ಎಲ್ಲಿಗೆ ಡಬ್ಲ್ಯೂ ಅವರು ಈ ರೀತಿ ಬಿಗ್ ಇವೆಂಟ್ ನ ತಗೊಂಡೋಗುತ್ತೋ ಅಲ್ಲೆಲ್ಲ ಡಬ್ಲ್ಯೂ ಹಬ್ಬ ನಮಗೆ ಯಾವಾಗ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನೆರಡು ದಿನ ಗುರು ನನ್ನ ಕೈಲಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಸಂಜೆ ನನ್ನ ಸಮ್ಮರ್ ಸ್ಲಾಮ್ ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ಬರುತ್ತೆ ನೈಟ್ ಒಂದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೋಟಾರ್ ಸಿಟಿ ಮಷಿನ್ ಗನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರು AW ಕಂಪನಿಯಿಂದ ಹೊರಗಡೆ ಬಂದು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಡಬ್ಲ್ಯೂ ಕಂಪನಿಗೆ ಬಂದ್ ಕೂಡಲೇ ಟ್ಯಾಗ್ ಟೀಮ್ ಚಾಂಪಿಯನ್ ಕೂಡ ಆದ್ರು. ಅದಾದ್ಮೇಲೆ ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಇವರನ್ನ ರಿಲೀಸ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಅವರು ತನ್ನ ತವರಾದಂತಹ AW ಕಂಪನಿನ ಹೋಗಿ ಸೇರಿದ್ದಾರೆ. ಅಂಡ್ ಇವತ್ತಿನ AW ಕಂಪನಿಯ ಶೋ ಅಲ್ಲಿ ಇವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ಬೇರೊಂದು ಕಂಪನಿಯಲ್ಲಿ ಇವರಿಗೆ ಫ್ಯೂಚರ್ ಗೊತ್ತಿಲ್ಲ ಅಂತ ಗೊತ್ತಾದ್ಮೇಲೆ ಅವರು ತನ್ನ ಕಂಪನಿಯಲ್ಲೇ ಇರಬೇಕು. ಐ ಥಿಂಕ್ ನೆಕ್ಸ್ಟ್ ಟೈಮು ಇವ್ರೇನಾದ್ರೂ ಡಬ್ಲ್ಯೂ ಕಂಪನಿಗೆ ಬಂದ್ರೆ ಇವ್ರದೇ ತಪ್ಪು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಒಂದು ಬಾರಿ ನೀವು ಒಂದು ಕಂಪನಿಯಲ್ಲಿ ಟ್ರೈ ಮಾಡಿ ಅಲ್ಲಿ ವರ್ಕೌಟ್ ಆಗ್ದಲೆ ಅವರು ನಿಮ್ಮನ್ನ ರಿಲೀಸ್ ಮಾಡಿ ಮತ್ತೊಮ್ಮೆ ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೋ ಅದೇ ಕಂಪನಿಗೆ ಹೋಗಿದ್ದೀರಾ ಅಂದ್ರೆ ಆ ಒಂದು ಕಂಪನಿಗೆ ನೀವು ನಿಯತ್ತನ್ನ ತೋರಿಸ್ಬೇಕು. ಇಲ್ಲ ಡಬ್ಲ್ಯೂ ಅವರು ಕರೆದಾಗೆಲ್ಲ ನೀವು AW ಕಂಪನಿನ ಬಿಟ್ಟು ಡಬ್ಲ್ಯೂ ಕಂಪನಿಗೆ ಹೋಗ್ತೀರಾ, ಅಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂದ್ರೆ ಅದು ನಿಮ್ದೇ ತಪ್ಪು. ಇದರಲ್ಲಿ ನಾವು ಅಂಡ್ರಾದೆ ಅವ್ರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿ AW ಕಂಪನಿಗೆ ಹೋದ್ರು, AW ಕಂಪನಿಯಿಂದ ರಿಲೀಸ್ ಆಗಿ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಬಂದ್ರು, ಮತ್ತೆ ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿ AW ಕಂಪನಿಗೆ ಹೋದ್ರು. ನಿಜವಾಗ್ಲೂ ಆಂಡ್ರಾದೆ ಅವರ ಕರಿಯರ್ ಕೂಡ ಇದೇ ರೀತಿ ಆಗ್ತಾ ಇದೆ. ನೋಡೋಣ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ಕರಿಯರ್ ಯಾವ ರೀತಿ AW ಕಂಪನಿಯಲ್ಲಿ ಬಿಲ್ಡ್ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರಾ ಬಗ್ಗೆ. ಡಬ್ಲ್ಯೂ ಕ್ರಿಯೇಟಿವ್ ಮೆಂಬರ್ಸ್ ಸಿಕ್ಕಾಪಟ್ಟೆ ಪ್ರೆಷರ್ ಅಲ್ಲಿ ಇದ್ರಂತೆ ಮಂಡೇ ನೈಟ್ ರಾ ನಡಿಬೇಕಾದ್ರೆ. ಯಾಕಂದ್ರೆ ಬಹಳಷ್ಟು ಅನ್ಪ್ಲಾನ್ಡ್ ಮೂಮೆಂಟ್ ಗಳು ಆ ಒಂದು ಜಾಗದಲ್ಲಿ ನೋಡೋದಕ್ಕೆ ಸಿಕ್ತಂತೆ. ಮೊದಲನೇದಾಗಿ ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಪಾಲಿಮಿನ್ ಅವರ ಮೈಕ್ ಆಫ್ ಆಗ್ತಾ ಇತ್ತಲ್ಲ ಅದು ಕೂಡ ಒಂದು ಬಾಚ್ ಅಂತೆ. ಅಷ್ಟೇ ಅಲ್ಲ ನಮ್ಮ ಡ್ಯಾನ್ ಹೌಸಿನ್ ಹಾಗೆ ಜೋ ಎಂಟ್ರಿ ಅವರ ಸೆಗ್ಮೆಂಟ್ ಇತ್ತಲ್ಲ ಅದು ಪ್ಲಾನ್ ಆದ ರೀತಿ ಆಗಿಲ್ವಂತೆ. ಅಂಡ್ ಎರಡು ವಿಚಾರದಿಂದ ಕ್ರಿಯೇಟಿವ್ ಮೆಂಬರ್ಸ್ ಗಳು ಸಿಕ್ಕಾಪಟ್ಟೆ ಪ್ರೆಷರ್ ಇಲ್ಲಿ ಇದ್ರಂತೆ ಮಂಡೇ ನೈಟ್ ರೋ ನಡಿಬೇಕಾದ್ರೆ. ಅಂಡ್ ಅದರಿಂದನೂ ಕೂಡ ಮಂಡೇ ನೈಟ್ ರೋ ಅಲ್ಲಿ ಎಲ್ಲ ಇದ್ರು ಕೂಡ ಏನೋ ಒಂದು ಮಿಸ್ ಆದಂಗೆ ಕಾಣಿಸ್ತಾ ಇತ್ತು. ಬಟ್ ನನಗೇನೋ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರೇ ತನ್ನ ಹೀಲ್ ಟರ್ನ್ ಬಗ್ಗೆ ಒಂದು ಕಮೆಂಟ್ ನ ಮಾಡಿದ್ದಾರೆ. ಅವರೇ ಕ್ಲಿಯರ್ ಆಗಿ ಹೇಳ್ತಾರೆ, ಈಗೇನಾದ್ರೂ ನಾನು ಹೀಲ್ ಟರ್ನ್ ಆದ್ರೆ ಅದು 100% ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಫ್ಯಾನ್ಸ್ ಗಳು ನನಗೆ ಚಿಯರ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ ಒಂದು ಐಡಿಯಾ ನಿಜವಾಗ್ಲೂ ಕೂಡ ವರ್ಕ್ ಆಗೋದಿಲ್ಲ, ಅದು ಕತ್ತಿ ಮೇಲೆ ನಡೆದಂಗೆ ಇರುತ್ತೆ. ಸೊ ನಿಜವಾಗ್ಲೂ ಅದು ವರ್ಕ್ ಆಗೋದಿಲ್ಲ ಅಂತ ನಮ್ಮ CM ಪಂಕ್ ಅವರೇ ಖುದ್ದಾಗಿ ನನ್ನ ಹೀಲ್ ಟರ್ನ್ ಈಗ ವರ್ಕ್ ಆಗೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಬಟ್ ನೋಡ್ಬೇಕು ಡಬ್ಲ್ಯೂ ಅವರು ಫ್ಯೂಚರ್ ಅಲ್ಲಿ ಏನಾದ್ರೂ ನಮ್ಮ CM ಪಂಕ್ ಅವರ ಹೀಲ್ ಟರ್ನ್ ಪ್ಲಾನ್ ಮಾಡ್ತಾರ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಮ್ಮರ್ ಸ್ಲಾಮ್ ಮಿನಿಸೋಟಾ ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್. ಅಂಡ್ ಅಲ್ಲಿ ಅವರು ಒಬಾಫೆಮಿ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಡಬ್ಲ್ಯೂ ಅವರು ಒಮ್ಮೆನೂ ಕೂಡ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗ್ತಾರೆ ಅಂತ ಮೆನ್ಷನ್ ಮಾಡಿಲ್ಲ. ಇವನ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಬ್ರಾಕ್ ಲೆಸ್ನರ್ ಅವರಿಗೇನೆ ಬಿಟ್ಟಿದ್ದು ಆ ಒಂದು ವಿಚಾರ. ಬ್ರಾಕ್ ಲೆಸ್ನರ್ ಅವರು ಏನಾದ್ರು ರಿಟೈರ್ಡ್ ಆದ್ರೆ ಅವರು ರಿಟೈರ್ಡ್ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನಾವು ಕಂಪ್ಲೀಟ್ ಆಗಿ ಅದನ್ನ ಬ್ರಾಕ್ ಲೆಸ್ನರ್ ಅವರ ಮೇಲೇನೆ ಬಿಟ್ಟಿದೀವಿ ಅಂತ. ಅಂಡ್ ಈಗ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಕೆಲವೊಂದು
ಕೆಲವೊಂದಷ್ಟು ಜನ ಹೋಪ್ ಮಾಡ್ತಾ ಇದ್ದಾರಂತೆ, ಇಲ್ಲ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗೋದಿಲ್ಲ ಅಂತ. ಅವರೆಲ್ಲರೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ. ಅಂಡ್ ಅದರಿಂದ ಯಾರಿಗೂ ಕೂಡ ನಂಬುತ್ತಾ ಇಲ್ಲ ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗುತ್ತೆ ಅಂತ. ಸೊ ಇನ್ನೂ ಕೂಡ ಹೋಪ್ ಜಾಸ್ತಿ ಆಗಿದೆ, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋದಿಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ. ಕಾದ್ ನೋಡೋಣ, ಇನ್ನೇನ್ ನಮಗೆ ಭಾನುವಾರ ಗೊತ್ತಾಗುತ್ತೆ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಸ್ಪಾಯ್ಲರ್ಸ್ ಬಗ್ಗೆ. WWE ಕ್ರಿಯೇಟಿವ್ ಫೇವರೇಟ್ಸ್ ಗಳಾಗಿ ಕೆಲವೊಂದಷ್ಟು ನಂಬರ್ಸ್ ಗಳು ಈಗ ಹೊರಗಡೆ ಬರ್ತಾ ಇದೆ. ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ WWE ಕಂಪನಿಯ ಕ್ರಿಯೇಟಿವ್ ಮೆಂಬರ್ಸ್ ನ ಫೇವರೇಟ್ ವಿನ್ನರ್ಸ್ ಗಳು ಯಾರು ಅಂತ ನಾವು ನೋಡೋದಾದ್ರೆ, ನಮ್ಮ ರೋಮನ್ ರೈನ್ಸ್ ಆಗಿ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಅವರು ಫೇವರೇಟ್ ಆಗಿದ್ದಾರೆ. ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ಫೇವರೇಟ್ ಆಗಿದ್ದಾರೆ. ಚಾಡ್ ಗೇಬಲ್ ಆಗಿ ಪೆಂಟ್ ಅವರ ಮ್ಯಾಚ್ ಅಲ್ಲಿ ಚಾಡ್ ಗೇಬಲ್ ಅವರು ಫೇವರೇಟ್ ಆಗಿದ್ದಾರೆ. ಟ್ರಿಕ್ ವಿಲಿಯಂ ಆಗಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಮ್ಯಾಚ್ ಅಲ್ಲಿ ಟ್ರಿಕ್ ವಿಲಿಯಂ ಅವರು ಫೇವರೇಟ್ ಆಗಿದ್ದಾರೆ. ಅಂಡ್ ಗಂತರ್ ಆಗಿ ನಿಕ್ ಆಲ್ಡಿಸ್ ಅವರ ಮ್ಯಾಚ್ ಅಲ್ಲಿ ಗಂತರ್ ಅವರು ಫೇವರೇಟ್ ಆಗಿದ್ದಾರೆ. ಇಷ್ಟು ಜನ WWE ಬ್ಯಾಕ್ ಸ್ಟೇಜ್ ಕ್ರಿಯೇಟಿವ್ ಮೆಂಬರ್ಸ್ ಗಳ ಫೇವರೇಟ್ ಆಗಿದ್ದಾರೆ. ಈ ಬಾರಿಯ ಸಮ್ಮರ್ ಸ್ಲಾಮ್ ನ ವಿನ್ ಆಗೋದಕ್ಕೆ ಐ ಥಿಂಕ್ ಇವರೇ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ, ಅನ್ಲೆಸ್ ಪ್ಲಾನ್ಸ್ ಗಳಲ್ಲಿ ಏನಾದ್ರೂ ಚೇಂಜಸ್ ಆಗ್ಲಿಲ್ಲ ಅಂದ್ರೆ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಟೈಮ್ ಅಲ್ಲಿ ಕ್ರಿಯೇಟಿವ್ ಫೇವರೇಟ್ ಏನಾದ್ರೂ ಆಗಿರೋ ವಿನ್ಸ್ ಮಿಕ್ಮೆನ್ ಅವರ ಡಿಸಿಷನ್ ಫೈನಲ್ ಡಿಸಿಷನ್ ಆಗಿತ್ತು. ಅಂಡ್ ಅದರಿಂದನೇ ಆಗ WWE ಅನ್ಪ್ರೆಡಿಕ್ಟೇಬಲ್ ಆಗಿರ್ತಾ ಇತ್ತು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಸಮ್ಮರ್ ಸ್ಲಾಮ್ ಅಂತಾನೆ ಹೇಳ್ಬಹುದು. ಸೊ ಸಮ್ಮರ್ ಸ್ಲಾಮಿಗೆ ಎಷ್ಟು ಹೈಪ್ ನ ಸಾಧ್ಯನೋ ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ WWE ಕಂಪನಿಯ ಬಳಿ ಉಳಿದಿರ್ತಕ್ಕಂಥದ್ದು ಕಡೆಯ ಫೈನಲ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೇಕು. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ WWE ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಮಗೆ ಜೂಲಿಯಾ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ನಡುವೆ ಇಂಟರ್ WWE ವಿಮೆನ್ಸ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈಯರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಆ ಒಂದು ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ವೇಪಾಪ್ ಹಾಗೆ ವಾರ್ ರೈಡರ್ಸ್ ಅವರ ನಡುವೆ AAA ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಗಂತರ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಅಟೆಂಡ್ ಆಗ್ತಾರೆ. ಅಂಡ್ ಆಫ್ ಕೋರ್ಸ್ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಅಷ್ಟೇ ಅಲ್ಲ WWE ಅವರು ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ಫೇಸ್ ಆಫ್ ನು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋಡಬೇಕು ನಮ್ಮ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಬಂದು ಏನು ಮಾಡ್ತಾರೆ ಅಂತ. ಇಷ್ಟೇ ವಿಚಾರನ WWE ಅವರು ಅನೌನ್ಸ್ ಮಾಡಿರೋದು. ನನ್ನ ಪ್ರಕಾರ ಡೀಸೆಂಟ್ ಸ್ಮ್ಯಾಕ್ ಡೌನ್ ಕೂಡ ಅವರು ಪುಲ್ ಮಾಡಿದ್ರೆ ನಾನು ಆಶ್ಚರ್ಯವಾಗ್ತೀನಿ, ಯಾಕಂದ್ರೆ ಆ ರೀತಿ ಇರುತ್ತೆ ಸ್ಮ್ಯಾಕ್ ಡೌನ್ ನ ದಿನಗಳು. ನಿಮ್ಗೆ ಅನ್ಸುತ್ತೆ ಏನಾಗುತ್ತೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.